ನೀನ್ ನನ್ ಜೊತೆ ಬಂದ್ರೆ ನಾನು ಉಸಿರಿರೋ ತನಕ ನೀನ್ ನನ್ ಜೀವನ. ಹೇಳು, ಬರ್ತೀಯ ತಾನೆ? ಬರಲ್ಲ ಅಂತ ಹೇಳ್ಬೇಡ. ಹೇಳು, ನನ್ ಜೊತೆ ಬಂದು ನನ್ನ ಬದುಕಿಸ್ತೀಯಾ ಇಲ್ಲ ನನ್ನ ಬಿಟ್ಟು ಸಾಯಿಸ್ತೀಯಾ? ಗಂಗಾ, ನನ್ಗೆ ಸ್ವಲ್ಪ ಯೋಚನೆ ಮಾಡೋಕ್ ಬಿಡಿ. ನನ್ಗೆ ಸ್ವಲ್ಪ ಸಮಯ ಬೇಕು. ಗಂಗಾ ಯಾರ ಹತ್ರ ಮಾತಾಡ್ತಿದ್ದಾಳೆ? ನನ್ಗೆ ಏನು ಅರ್ಥನೇ ಆಗ್ತಾ ಇಲ್ಲ ರೀ. ನೋವು ಕೊಡಬಾರ್ದಿತ್ತು, ಅದು ನನ್ ತಪ್ಪೆ. ನನ್ನ ಕ್ಷಮಿಸ್ಬಿಡಿ. ಇಲ್ದೇ ಇರೋ ಜೈನ ಇದಾನೆ ಅಂತ ಅನ್ಕೋತಿದ್ದಾಳ? ಅಂದ್ರೆ ಗಂಗಾಗೆ ಪ್ರೀತಿ ಹುಟ್ಟಿದ್ಯಾ? ಹೇಳ್ಬಿಟ್ಟೆ. ನೀನ್ ನಿಜನೋ ಸುಳ್ಳೋ ಅದೆಲ್ಲ ನನಗ್ ಬೇಡ. ನನಗ್ ನೀನ್ ಬೇಕು, ನಿನ್ ಪ್ರೀತಿ ಬೇಕು. ನೀನ್ ಸರಿ ಅಂದ್ರೆ ಒಟ್ಟಿಗೆ ಬದುಕೋಣ, ಇಲ್ದಿದ್ರೆ ನಾನು ಸತ್ತು ಹೋಗ್ತೀನಿ. ಅಯ್ಯೋ ಪ್ಲೀಸ್, ಹಾಗ್ ಮಾತ್ರ ಹೇಳ್ಬೇಡಿ. ನಿಮ್ಮನ್ನ ಸಾಯಿಸೋ ಅಷ್ಟು ಕೆಟ್ಟವಳಲ್ಲ ನಾನು. ಆದ್ರೆ ಮಾತ್ರ ನಾನು ಯಾರು ಅನ್ನೋ ನಿಜ ನಿಮ್ಗೆ ಹೇಳ್ಬೇಕು. ನಾನು ನಿತ್ಯ ಅಲ್ಲ, ಗಂಗಾ. ಗಂಗಾ, ಏನ್ ಮಾಡ್ತಿದ್ಯಾ? ಏನಿದು ಬೆರಳು ಹೀಗ್ ಕಟ್ಟಾಗಿದ್ಯಲ್ಲ? ನೋಡು, ರಕ್ತ ಹೇಗ್ ಬರ್ತಿದೆ. ಮೊದ್ಲು ಬಾ ಬಾ. ಏನಾಯ್ತು ಗಂಗಾ? ಯಾಕೆ ಈ ತರ ಎಲ್ಲ ಮಾಡ್ಕೋತಿದ್ಯಾ? ಗಂಗಾ, ಕೇಳ್ತಿರೋದ್ ನಿನ್ನೆ, ಮಾತಾಡು. ಮೇಡಮ್, ಅವ್ರು ಬಂದ್ರಾ? ಗಂಗಾ,
ಹ್ಯಾಪೆಂಡ್? ಏನಾಯ್ತು ಹೇಳು. ಯು ನಾಟ್ ಫೀಲಿಂಗ್ ವೆಲ್? ನಿನ್ನಮ್ಮ ನೆನ್ಪಾಗ್ತಿದ್ದಾಳ ನಿಂಗೆ? ಅವರೇ ನೆನ್ಪಾಗ್ತಿದ್ದಾರೆ ಮೇಡಮ್. ಹಾಗಂದ್ಕೊಳ್ಳೋದು ನಿನ್ ಒಳ್ಳೆತನ, ನಿನ್ನ ಅಮಾಯಕತ್ವ. ಯಾವ ಕಲ್ಮಶ ಇಲ್ದೇ ಇರೋ ನಿನ್ ಸ್ವಚ್ಛವಾದ ಮನ್ಸು ನಿನ್ನ ಹಾಗೆ ಯೋಚನೆ ಮಾಡೋ ಹಾಗೆ ಮಾಡ್ತಿದೆ. ಆ ಮನೆ ಸೊಸೆಯಾಗಿ ಜೈ ಹೆಂಡತಿಯಾಗಿ ಇರ್ಬೇಕಾದವಳು ನಿತ್ಯ ತಾನೆ. ನೀನಲ್ಲ ಅನ್ನೋ ನಿಜ ನಿನ್ನ ಎದುರಿಗೆ ಬಂದು ನಿಂತಿದೆ. ಅದನ್ನೆಲ್ಲ ದಾಟಿ ಯೋಚನೆ ಮಾಡು ಗಂಗಾ. ನಿತ್ಯಗೋಸ್ಕರ ಇಷ್ಟು ದಿನ ನಿತ್ಯ ಆಗಿ ನಟಿಸ್ದೆ ನೀನು. ಆ ಸ್ಥಾನ ಮತ್ತೆ ನಿತ್ಯ ಕೊಡ್ಬೇಕು ಅನ್ಕೊಂಡ್ರು ಅವಳಿಗಿಲ್ಲ. ನಿತ್ಯ ಆಗ್ಲಿ ಗಂಗಾ ಆಗ್ಲಿ ಈಗ ನೀನೆ. ಹಾಗಂತ ಆತ್ಮವಂಚನೆ ಮಾಡ್ಕೋಬೇಕಾ ಮೇಡಮ್? ಆತ್ಮವಂಚನೆ ಅಂತ ಯಾಕೆ ಅನ್ಕೊಳ್ಬೇಕು? ದೇವ್ರು ನಿನ್ನ ಕೊಟ್ಟಿರೋ ಅವಕಾಶ ಅಂತ ಅನ್ಕೊಳ್ಬಹುದಲ್ಲ. ನಿತ್ಯ ಅದೃಷ್ಟ ಜೈನ ನಿಶ್ಚಿತಾರ್ಥ ಮಾಡ್ಕೊಳ್ಳೋದ್ರಲ್ಲೇ ನಿಂತೋಯ್ತು. ಆದ್ರೆ ನಿನ್ನ ಅದೃಷ್ಟ ಜೈನ ಮದ್ವೆ ಮಾಡ್ಕೊಂಡು ಅವನ ಜೊತೆ ಸಂಸಾರ ಮಾಡೋವರೆಗೂ ಬಂದಿತ್ತು. ಇದು ನಿನ್ ವರ ಅಲ್ದೆ ಹೋದ್ರೆ ನಿತ್ಯ ಹೋಲಿಕೆ ಇರೋ ನೀನು ನಮಗ್ಯಾಕೆ ಕಾಣಿಸ್ಕೋಬೇಕಿತ್ತು? ನಿತ್ಯ ಸ್ಥಾನದಲ್ಲಿ ನೀನ್ ಯಾಕೆ ನಟಿಸ್ಬೇಕು? ನಿತ್ಯ ಕಟ್ಬೇಕಾಗಿದ್ದ ತಾಳಿನ ನೀನ್ ಯಾಕೆ ಕಟ್ಟಿಸ್ಕೋಬೇಕಾಗಿತ್ತು? ನಿತ್ಯಾಗಿರೋ ದೋಷ ಎಲ್ಲ ನಿನಗ್ ಬರ್ಲಿ ಅಂತ ನಾವ್ ಅನ್ಕೊಂಡ್ರೆ ಆ ದೋಷಕ್ಕೆ ನಿತ್ಯ ಸತ್ತೋಗಿ ನೀನ್ ಯಾಕೆ ಉಳಿಬೇಕು? ಆ ದೇವ್ರಿಗೆ ಎಲ್ಲ ಗೊತ್ತು ಗಂಗಾ. ಯಾರಿಗೆ ಏನ್ ಕೊಡ್ಬೇಕು ಅವ್ರಿಗದನ್ನೇ ಕೊಡ್ತಾನೆ. ಸ್ವಾರ್ಥದಿಂದ ಯೋಚನೆ ಮಾಡಿದ್ ನನಗೆ ಗರ್ಭಶೋಕ ಕೊಟ್ಟ. ನಿನ್ ಒಳ್ಳೆತನಕ್ಕೆ ಜೈನ ಕೊಟ್ಟಿದ್ದಾನೆ, ಆ ಕುಟುಂಬ ಕೊಟ್ಟಿದ್ದಾನೆ. ಇದೆಲ್ಲ ವಿಧಿ ಗಂಗಾ. ಅದಕ್ಕೆ ನಾನಾದ್ರೂ ಒಂದೇ, ನೀನಾದ್ರೂ ಒಂದೇ. ಅಂದ್ಮೇಲೆ ನೀನ್ ಯಾರನ್ನು ಮರಿಬೇಕಾಗಿರೋ ಅವಶ್ಯಕತೆ ಇಲ್ಲ, ಏನನ್ನು ಬಿಡ್ಬೇಕಾಗಿರೋ ಅಗತ್ಯನೂ ಇಲ್ಲ. ತಪ್ಪು ಮಾಡ್ತಿದ್ದೀನಿ ಅನ್ನೋ ಯೋಚನೆ ಮಾಡ್ಲೇಬೇಡ. ಆ ಮನೆಗ್ ಸೊಸೆಯಾಗಿ ಜೈಗೆ ಹೆಂಡತಿಯಾಗಿ ನಿನ್ಗೋಸ್ಕರ ಒಳ್ಳೆ ಭವಿಷ್ಯ ಎದುರು ನೋಡ್ತಿದೆ. ಅದಕ್ಕೆ ಆ ಜನರೆಲ್ಲ ನೆನ್ಪಾಗ್ತಿರೋದು. ಹೋಗ್ಬಿಡು ಗಂಗಾ, ಹಾಯಾಗಿ ಹೋಗ್ಬಿಡು. ಹೇಗ್ ಹೋಗ್ಲಿ ಮೇಡಮ್? ಅವರಿಗೆ ಜೈಗೆ ಅಷ್ಟು ನೋವು ಕೊಟ್ಟು ಮತ್ತೆ ಯಾವ ಮುಖ ಇಟ್ಕೊಂಡು ಹೋಗೋದು? ಒಂದ್ಸಲ ಜೈಗೆ ಫೋನ್ ಮಾಡಿ ನೋಡು ಗಂಗಾ. ನಾನಾ? ತಪ್ಪೇನಿದೆ? ನಿನ್ಗೋಸ್ಕರ ಮಾತ್ ಕೇಳ್ದವನ್ನ ಕ್ಷಮಿಸು ಅಂತ ಒಂದ್ ಮಾತ್ ಕೇಳಕ್ಕಾಗಲ್ವಾ? ಅವ್ರೇನಂತಾರೋ ಮೇಡಮ್? ಏನಾದ್ರೂ ಅನ್ಲಿ, ನಿನಗ್ ಬೇಕು ಅನ್ಕೊಂಡಾಗ ನೀನು ತಲೆ ತಗ್ಗಿಸ್ಲೇಬೇಕು. ನಾನಿ, ಇವತ್ತು ಶೆಡ್ಯೂಲ್ ಏನು? 10:30 ಆಫೀಸಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ ಜೊತೆ ಮೀಟಿಂಗ್ ಸರ್. ಮೀಟಿಂಗ್ ಬೋರ್ ನಾನಿ. ಆ ಪ್ರೋಗ್ರಾಮ್ ನ ಸ್ಕಿಪ್ ಮಾಡಿ ಆ ಪ್ಲೇಸ್ ನ ಬೇರೆ ಯಾರಿಗಾದ್ರೂ ಎಂಗೇಜ್ ಮಾಡು. ನೆಕ್ಸ್ಟ್ 12 o'clock ಪ್ಯಾಲೇಸ್ ಗ್ರೌಂಡ್ ಹತ್ರ SNP ಕಂಪನಿ ಅವ್ರ ಜೊತೆ ಮೀಟಿಂಗ್ ಅಟೆಂಡ್ ಮಾಡಬೇಕು ಸರ್. ನಾನಿ, ವಾಟ್ಸ್ ರಾಂಗ್ ವಿತ್ ಯು? ನಾನೇನ್ ಹೇಳಿದ್ದು, ನೀನೇನ್ ಪ್ಲಾನ್ ಮಾಡ್ದೆ? ನನ್ನ ಬ್ಯುಸಿಯಾಗಿಡು ಅಂತಂದ್ರೆ ಅದ್ಯಾವುದೋ ಮೀಟಿಂಗ್ ಅಂತೆ, ಪ್ಯಾಲೇಸ್ ಅಂತೆ, ಅದೆಲ್ಲ ಬೇಕಾ ನನಗೆ? ಸಾರಿ ಸರ್. ನಮ್ ಟೈಮ್ ನ ಕಿಲ್ ಮಾಡೋ ಕೆಲಸ ಬಿಟ್ಟು ನಮಗ್ ಇನ್ಕಮ್ ಬರೋ ಕೆಲಸ ಮಾಡು. ಓಕೆ ಸರ್. ಟೈಮ್ ಈಸ್ ಮನಿ ಅನ್ನೋ ಹಾಗೆ ನನ್ನ ಶೆಡ್ಯೂಲ್ ಇರಬೇಕು ಸರ್. ವೇಕಪ್ ಕಾಲ್ ಇಂದ ಸ್ಲೀಪಿಂಗ್ ವರ್ಗೂ ಎವ್ರಿ ಮಿನಿಟ್ ಇಂಪಾರ್ಟೆಂಟ್ ನನಗೆ. ಹೋಗೋ ಪ್ಲೇಸ್, ಸಿಗೋ ಜನ, ಮಾಡೋ ಕೆಲಸ ಎಲ್ಲದರಲ್ಲೂ ನಾನು ಇಡೋ ಸ್ಟೆಪ್ ಆಗಿರ್ಬೇಕೆ ಹೊರತು ಇಳಿಯೋ ಮೆಟ್ಲಾಗಬಾರ್ದು. ಅಂಡರ್ಸ್ಟ್ಯಾಂಡ್? ಅರ್ಥ ಆಯ್ತು ಸರ್. ಯಾರು ನಾಳಿ? ನಿತ್ಯ ಮೇಡಮ್ ಸರ್. ಫೋನ್ ಕಟ್ ಮಾಡು. ನಿತ್ಯ ಮೇಡಮ್ ಸರ್. ನನಗ್ ಕೇಳಿಸ್ತು. ಐ ಸೆಡ್ ಕಟ್ ದ ಕಾಲ್. ಕಟ್ ಮಾಡ್ತಿದ್ದಾರಲ್ಲ ಏನು? ಮತ್ತೆ ಕಾಲ್ ಮಾಡೋಕ್ಕಾಗಲ್ವಾ ಏನು?
ಸರ್ ಮತ್ತೆ ಮೇಡಮೇ ಸರ್. ಕಟ್ ಮಾಡಿ ಆ ನಂಬರ್ನ ಬ್ಲಾಕ್ ಮಾಡು. ಸರ್ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ನಾಣಿ? ಆ ನಂಬರಿಂದ ಯಾವುದೇ ಕಾಲ್ಸು SMS ಬರಬಾರ್ದು. ಬ್ಲಾಕ್ ಮಾಡು. ನಾನು ಹೇಗ್ ಸರ್ ಮೇಡಮ್ ನಂಬರ್ನ ಬ್ಲಾಕ್ ಮಾಡ್ಲಿ? ನಾನು ಹೇಳಿದ್ನಲ್ಲ, ಡೂ ಇಟ್. ಸಾರಿ ಸರ್, ಸಾಧ್ಯ ಆದ್ರೆ ನಿಮ್ಮನ್ನ ಒಂದ್ ಮಾಡ್ತೀನಿ, ದೂರ ಮಾಡಲ್ಲ ಸರ್. ನನ್ನಿಂದ ಆಗಲ್ಲ. ಫೋನ್ ಕೊಡು. ಸರ್ ಮತ್ತೆ ಕಟ್ ಮಾಡಿದ್ರಲ್ಲ, ಯಾಕೆ ಮತ್ತೆ ಮಾಡೋದು? ಏನಾಯ್ತು ಮೇಡಮ್? ನಿನ್ ನಂಬರ್ ಬ್ಲಾಕ್ ಮಾಡಿರ್ಬೇಕು. ಈಗೇನ್ ಮಾಡ್ಲಿ ಮೇಡಮ್? ಈ ಟೈಮಲ್ಲಿ ಜೈ ಆಫೀಸಲ್ಲಿ ಇರ್ತಾನೆ. ಲ್ಯಾಂಡ್ಲೈನ್ ಕಾಲ್ ಮಾಡು. ರಿಂಗ್ ಆಗ್ತಿದೆ, ತಗೋ ಮಾತಾಡು. ಹಲೋ, ಯಾರು? ನಾನು ನಿತ್ಯ. ಮೇಡಮ್ ನಾನ್ ನಾಣಿ. ಹಾ ಹೇಳಿ. ಅವ್ರಿದಾರ ಅಲ್ಲಿ? ಇದಾರೆ. ಒಂದು ಸಲ ಫೋನ್ ಕೊಡಿ. ಸರ್ ಮೇಡಮ್ ಲೈನಲ್ಲಿ ಇದ್ದಾರೆ. ಯಾವ ಮೇಡಮ್? ನಿತ್ಯ ಮೇಡಮ್ ಸರ್. ಆ ಹೆಸರವ್ರು ನನಗೆ ಯಾರು ಗೊತ್ತಿಲ್ಲ. ಹೇಳಿ ಮೇಡಮ್, ನಾನೇನ್ ಮಾಡ್ಲಿ ಈಗ? ಜೈಗೆ ಸರೆಂಡರ್ ಆಗೋದ್ ಬಿಟ್ರೆ ನೀನ್ ಮಾಡೋದು ಇನ್ನೇನು ಇಲ್ಲ ಗಂಗಾ. ಡೈರೆಕ್ಟ್ ಆಗಿ ಜೈ ಹತ್ರ ಹೋಗು. ಮೇಡಮ್, ಅದನ್ ಬಿಟ್ರೆ ಬೇರೆ ದಾರಿ ಇಲ್ಲ ಗಂಗಾ. ಏನಾದ್ರೂ ಆಗ್ಲಿ ಜೈ ಮುಂದೆ ನಿಂತು ನಿನ್ ಕ್ಷಮೆ ಕೇಳು. ನಿಮ್ ಮಧ್ಯ ದೂರ ಇನ್ನೂ ಹೆಚ್ಚಾಗೋ ಮೊದ್ಲು ಜೈಗೆ ಹತ್ರ ಆಗು. ಆದ್ರೆ ಸರ್ ನನ್ನ ಬರೋಕ್ ಬಿಡ್ತಾರೋ ಇಲ್ವೋ? ಹೇಳಿದ್ನಲ್ಲ, ಕೋಪ ಬರ್ಬಹುದು, ಬೈಬಹುದು, ಏನಾದ್ರೂ ಮಾಡಬಹುದು. ಏನೇ ಆದ್ರೂ ನೀನ್ ಧೈರ್ಯವಾಗಿ ಅಲ್ಲೇ ಇರ್ಬೇಕು. ಇಷ್ಟು ದಿನ ನಿನ್ಗೆ ಹತ್ರ ಆಗೋದಕ್ಕೆ ಜೈ ಎಷ್ಟೋ ರೀತಿ ಪ್ರಯತ್ನ ಪಡ್ತಿದ್ದ. ಈಗ ಅದೇ ಕೆಲ್ಸನ ನೀನ್ ಮಾಡ್ಬೇಕು. ಏನಾದ್ರೂ ಮಾಡಿ ಜೈಗೆ ಹತ್ರ ಆಗ್ಬೇಕು. ಹೋಗು ಗಂಗಾ. ಆದ್ರೆ ನನಗೆ ತುಂಬಾ ಭಯ ಆಗ್ತಿದೆ ಮೇಡಮ್. ನೀನಾ ಈ ಮಾತು ಹೇಳ್ತಿರೋದು? ಇದಕ್ಕೂ ಮೊದ್ಲು ಬೇರೆ, ಆದ್ರೆ ಈಗ ಬೇರೆ ಮೇಡಮ್. ಏನಾದ್ರೂ ಸರಿ, ನಿನ್ ಕೆಪಾಸಿಟಿ ಮೇಲೆ ನನಗ್ ನಂಬಿಕೆ ಇದೆ ಗಂಗಾ. ನೀನ್ ಹೋಗು. ಮೇಡಮ್ ಪ್ಲೀಸ್, ನೀವ್ ಕೂಡ ನನ್ ಜೊತೆ ಬನ್ನಿ. ನಿಂಗೇನಾದ್ರೂ ಹುಚ್ಚ ಗಂಗಾ? ಮತ್ತೆ ಏನ್ ಮಾಡು ಅಂತೀಯ ನಿತ್ಯ? ಜೈ ಜೊತೆ ಅವಳಿಗೆ 3 ರಾತ್ರಿ ಕಳಿಯೋದಕ್ಕೆ ಸಾಮ, ದಾನ, ಭೇದ, ದಂಡ ಎಲ್ಲಾನು ಮಾಡಾಯ್ತು. ನಮ್ ಮಾತ್ ಕೇಳಿದ್ಲಾ? ಇಲ್ವಲ್ಲ. ಕೊನೆಗೆ ಯಾರು ಮಾಡದೇ ಇರೋ ಹಾಗೆ ನಿನ್ನ ನೀನು ಕೊಂದ್ಕೊಂಡೆ ಚಿತೆ ಮೇಲೂ ಮಲಗ್ದೆ. ಆದ್ರೂ ಕೂಡ ಅವಳು ನಿನ್ ಸ್ಥಾನಕ್ಕೆ ಆಸೆ ಪಡ್ಲಿಲ್ಲ. ಕಾಲ್ ಕಸಕ್ ಸಮ ಅನ್ನೋ ಹಾಗೆ ಎಲ್ಲ ಬಿಟ್ಟು ಬಂದಿದ್ದಾಳೆ. ಅವಳು ಒಳ್ಳೆಯವಳು ನಿತ್ಯ, ತುಂಬಾ ಸ್ವಚ್ಛವಾದ ಹುಡುಗಿ. ಅವಳನ್ನ ಹೀಗ್ ಗೆಲ್ಲೋಕ್ಕಾಗಲ್ಲ. ಒಳ್ಳೆಯವರಾಗೇ ಗೆಲ್ಬೇಕು. ಅದಕ್ಕೆ ಜೈ ನೆನ್ಪಲ್ಲಿ ವಿಲವಿಲ ಅಂತ ಒದ್ದಾಡ್ತಿದ್ದವಳಿಗೆ ಜೈನ ಪ್ರೀತಿಸ್ತಿದ್ಯಾ ಅಂತ ಹೇಳ್ದೆ. ನಿತ್ಯ ಇಲ್ದೇ ಇರೋದ್ರಿಂದ ಆ ಸ್ಥಾನ ನಿಂದೆ ಅಂತ ಹೇಳ್ಕಳ್ಸಿದೀನಿ. ಅವಳಲ್ಲೇ ಸೆಟ್ಲ್ ಆದ್ರೆ, ವಾಪಸ್ ಬರಲ್ಲ ಅಂದ್ರೆ, ನಾನ್ ಜೈನ ಬಿಡಲ್ಲ ಅಂದ್ರೆ, ಆಗ ನನ್ ಗತಿ ಏನು ಮಾಮ್? ಡೋಂಟ್ ವರಿ ನಿತ್ಯ, ಜೈ ಜೊತೆ ಅವಳಿರೋದು 3 ರಾತ್ರಿ ತನಕ ಅಷ್ಟೇ. ಅದು ಮುಗಿತಿದ್ದ ಹಾಗೆ ಅವಳ ಜೀವನಾನು ಮುಗ್ದು ಹೋಗುತ್ತೆ.
ಆ ಮನೆ ಶಾಪ ಅವಳನ್ನ ನಿರ್ದಾಕ್ಷಿಣ್ಯವಾಗಿ ಬೇಟೆ ಆಡತ್ತೆ. ಅವಳು ನಮಗೆ ಎದುರು ತಿರ್ಗೋದ್ರಲ್ಲಿ ಸಾವು ಅವಳಿಗೆ ಎದುರು ಬರತ್ತೆ. ನಿನ್ನ ಸ್ಥಾನ ಅಲ್ಲ, ಸ್ಮಶಾನ ಅವಳಿಗೆ ಶಾಶ್ವತ ಆಗತ್ತೆ. ಒಂದ್ ವೇಳೆ ಅವಳು ಸಾಯ್ದೇ ಇದ್ರೆ? ಚಾನ್ಸೇ ಇಲ್ಲ ನಿತ್ಯ. ಬದುಕೋ ಚಾನ್ಸ್ ಇದ್ರೆ ವಾಟ್ ನೆಕ್ಸ್ಟ್? ಆಗ ನಾವೇ ಅವಳನ್ನ ಕೊಂದ್ ಹಾಕೋಣ. ಎಸ್ ನಿತ್ಯ, ಅವಳ ಆಯಸ್ಸು 3 ರಾತ್ರಿ ಅಷ್ಟೇ. ಆಮೇಲೆ ಶಾಪದಿಂದ ಅವಳು ಸಾಯ್ದೇ ಇದ್ರೆ ನಮ್ ಕೈಯಲ್ಲಿ ಸಾಯ್ತಾಳೆ. ಅಲ್ಲಿ ತನಕ ಬರಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಬಂದ್ರೆ ಸುಮ್ನೆ ಬಿಡ್ತೀನಾ ಹೇಳು? ನಿನ್ನ ಇಟ್ಟಿದ ಚಿತೆಲೆ ಅವಳನ್ನ ಮಲಗಿಸ್ತೀನಿ. ನೀನ್ ನನ್ನ ನಂಬು ನಿತ್ಯ. ಐ ಆಮ್ ಯುವರ್ ಮದರ್. ನೀನೇ ಪ್ರಾಣ ಅಂತ ಬದುಕ್ತಿರೋಳು. ನಿಂಗೋಸ್ಕರ ಏನಾದ್ರೂ ಮಾಡ್ತೀನಿ. ಗಂಗಾ ಬಗ್ಗೆ ಸ್ವಲ್ಪ ದಿನ ಯೋಚನೆ ಮಾಡೋದ್ ಬಿಡು. ಅವಳ ಮುಂದೆ ಈಗ ತುಂಬಾ ಸವಾಲಿದೆ. ಜೈಗ್ ಹತ್ರ ಆಗ್ಬೇಕು, ಆ ಮನೆ ಒಳಗ್ ಸೇರ್ಬೇಕು. ತುಂಬಾ ಟಫ್ ಜಾಬ್. ನೆನ್ನೆ ಇಲ್ದಿರೋ ಪ್ರೀತಿ ಇವತ್ ಹೇಗ್ ಬಂತು? ನಿಮ್ ಮಾಮ್ ಹೇಳ್ ಕಳ್ಸಿದ್ರಾ? ಇಲ್ಲ ರೀ, ನೀವು ದೂರ ಆದ್ಮೇಲೆ ನನಗ್ ಗೊತ್ತಾಯ್ತು ನೀವೇ ನನ್ನ ಪ್ರಾಣ ಅಂತ. ನಿಮ್ ಪಕ್ಕದಲ್ಲಿದ್ದಾಗ ನನಗ್ ಗೊತ್ತಾಗ್ಲಿಲ್ಲ. ಏನೇ ಆದ್ರೂ ಕಳ್ಕೊಂಡ ಮೇಲೆ ಅಲ್ವಾ ಅದ್ರ ಬೆಲೆ ತಿಳಿಯೋದು. ಹಾಗೆ ನೀವು ನನಗೆ ನಿಲ್ಸು. ನೀನ್ ಬೇಕು ಅಂದ್ರೆ ಹಗ್ ಮಾಡ್ಕೊಂಡು, ಬೇಡ ಅಂದ್ರೆ ಪೆಗ್ ಹಾಕೋ ಮಗ ಅಲ್ಲ ನಾನು. ನೀನ್ ಇಲ್ದೇ ಇದ್ರು ನಾನು ಬದುಕ್ತೀನಿ ಅಂತ ಡಿಸೈಡ್ ಆಗಿದ್ದೀನಿ. ಡಿಸ್ಟರ್ಬ್ ಮಾಡದೆ ಹೊರಡು. ನೀವಿಲ್ದೆ ನಾನು ಬದುಕಲ್ಲ ರೀ. ನಾನ್ ಬದುಕ್ತೀನಿ. ಪದೇ ಪದೇ ನೆನ್ಪಾಗ್ತಿದ್ದೀರಾ. ನಾನ್ ನಿನ್ನ ಯಾವಾಗ್ಲೂ ಮರ್ತಿದ್ದೀನಿ. ನಾನ್ ಮರ್ತಿಲ್ಲ, ನನಗ್ ಆಗಲ್ಲ. ಇದ್ರೆ ನಿಮ್ ಜೊತೆ ಇರ್ತೀನಿ. ನೀವ್ ಬೇಡ ಅಂದ್ರೆ ನಾನು ಸತ್ತು ಹೋಗ್ತೀನಿ. ಸತ್ತೋಗು. ಹೇಳಲ್ಲ. ಹುಚ್ಚು ಹುಡುಗಿ, ನಾನ್ ನಿನ್ನ ಕ್ಷಮಿಸ್ಬೇಕಾ? ಎದ್ದೇಳಮ್ಮ. ನನಗ್ ಗೊತ್ತು, ನಾನ್ ನಿಮ್ಗೆ ಅನ್ಬಾರ್ದೆಲ್ಲ ಹೇಳಿ ನೋವು ಕೊಟ್ಟೆ, ಅವಮಾನ ಮಾಡ್ದೆ, ಮಹಾ ಪಾಪ ಮಾಡಿದ್ದೀನಿ. ನೀವ್ ನನ್ನ ಕ್ಷಮಿಸೋ ತನಕ ನನ್ ಪಾಪಕ್ಕೆ ಪ್ರಾಯಶ್ಚಿತ ಇಲ್ಲ. ನಿಮ್ಮನ್ನೆಲ್ಲ ಬಿಟ್ಟು ಹೋಗಿ ಇವೆರಡು ದಿನ ನರ್ಕ ಅನ್ಭವಿಸಿದೀನಿ. ಪ್ರತಿ ಕ್ಷಣ ನೀವ್ ನೆನ್ಪಾಗಿ ನಾನ್ ಮಾಡಿರೋ ತಪ್ಪನ್ನ ಚುಚ್ಚಿ ಹೇಳಿದ್ರಿ. ತಕ್ಷಣ ನಾನ್ ತಿರಗ್ ಬಂದೆ. ನೀವೆಲ್ಲ ಬೇಡ ಅಂದ್ರೆ ನಾನ್ ಸತ್ತು ಹೋಗ್ತೀನಿ. ಒಪ್ಕೊಂಡ್ರೆ ಕನಿಷ್ಠ ಈ ಮನೆ ಕೆಲಸದವಳು ಆಗಾದ್ರೂ ಇರ್ತೀನಿ. ಹೇಳಮ್ಮ, ಏನಮ್ಮ ಈ ಮಾತು? ನೀನ್ ಸಾಯೋದು ಅಂದ್ರೇನು? ಈ ಮನೆ ಮಹಾಲಕ್ಷ್ಮಿನಮ್ಮ, ನೀನು ಕೆಲಸದವಳಲ್ಲ. ನೀನ್ ವಾಪಸ್ ಬಂದಿರೋದ್ರೆ ನಮ್ಗೆ ಖುಷಿ ಆಗಿದೆಯಮ್ಮ. ಈ 2 ದಿನದಲ್ಲಿ ನೀನ್ ಯಾವತ್ ಬರ್ತೀಯೋ ಅಂತ ನಾವು ತುಂಬಾನೇ ಕಾಯ್ತಾ ಇದ್ವಿ. ಹೌದಮ್ಮ, ಅಳ್ಬೇಡ. ಮಕ್ಕಳು ತಪ್ಪು ಮಾಡ್ತಾರೆ, ದೊಡ್ಡವರು ಕ್ಷಮಿಸ್ಬೇಕು. ತಿಳಿದೋ ತಿಳಿದೇನೋ ನೀನ್ ಆಡಿರೋ ಮಾತ್ಗೆ ನಾವೇನ್ ಬೇಜಾರ್ ಮಾಡ್ಕೊಂಡಿಲ್ಲ. ಚೆನ್ನಾಗಿದೆ ಅಜ್ಜಿ, ತುಂಬಾ ಚೆನ್ನಾಗಿದೆ ಅಣ್ಣ. ನಾವ್ ಬೇಡ ಅಂತ ಹೊರಟೋದೊಳ್ಗೆ ಸನ್ಮಾನ ಮಾಡ್ತಿದ್ದೀರಾ, ಚೀ ಅಂತ ಉಗ್ದು ಹೋದೊಳ್ಗೆ ಆರ್ತಿ ಎತ್ತಿ ತಪ್ಕೋತೀರಾ. ತುಂಬಾ ಚೆನ್ನಾಗಿದೆ. ಯಾಕೆ ನಿಮ್ ಮಗಳೇ ತಪ್ಪು ಮಾಡಿದ್ರೆ ನೀವ್ ಕ್ಷಮಿಸಲ್ವಾ ಆತ್ಗೆ? ನಮ್ ಮಗಳೇ ಇಂಥ ತಪ್ಪು ಮಾಡಿದ್ರೆ ಇಷ್ಟೊತ್ತಿಗೆ ಸಿಗ್ದು ಉಪ್ಪಿನಕಾಯಿ ಮಾಡ್ತಿದ್ವಿ ಅಮ್ಮ. ಅದನ್ ಬಿಟ್ಟು ಮರ್ಯಾದೆ ತೆಗೆದವಳನ್ನ ಜೀವಂತ ಉಳಿಸ್ತಾ ಇರ್ಲಿಲ್ಲ. ತಪ್ಪೆಲ್ಲರೂ ಮಾಡ್ತಾರ ಬಾವ. ಮಾಡಿ ತಪ್ಪನ್ನ ತಿಳ್ಕೊಂಡು ಪಶ್ಚಾತ್ತಾಪ ಪಡೋರ್ನ ಕ್ಷಮಿಸೋದ್ರಲ್ಲಿ ತಪ್ಪೇನಿದೆ? ಕ್ಷಮಿಸೋದಕ್ಕೆ ಅವಳು ಮಾಡಿರೋದು ಚಿಕ್ಕಪ್ಪ ಅಣ್ಣ. ನನ್ನ ಸೋದರಳಿಯನ್ನ ಎಷ್ಟು ಅವಮಾನ ಮಾಡಿದ್ಲು, ಎಷ್ಟು ನೋವು ಕೊಟ್ಲು. ಮುಖದ ಮೇಲೆ ಅವನಂದ್ರೆ ಇಷ್ಟ ಇಲ್ಲ ಅಂತ, ಪ್ರೀತಿ ಇಲ್ಲ ಅಂತ, ಬಲವಂತವಾಗಿ ಮದ್ವೆ ಮಾಡ್ಕೊಂಡೆ ಅಂತ, ಒಟ್ಟಿಗೆ ಇರೋಕ್ಕಾಗಲ್ಲ ಅಂತ ಬೆನ್ ಹಾಕಿ ಹೊರಟೋದ್ಲು. ಈಗ ಯಾವ ಮುಖ ಇಟ್ಕೊಂಡ್ ಒಳಗ್ ಬಂದಿದ್ದಾಳೆ? ಅವಳ ಫ್ರೆಂಡ್ ಫಾತಿಮಾ ಸತ್ ಹೋಗಿರೋ ನೋವಲ್ಲಿ ಹಾಗಂದ್ಲೇನೋ. ಈಗಂದ್ರೆ ಸರಿಯನ್ನೇ. ಇದಕ್ಕೂ ಮೊದ್ಲು ಇವಳು ಬುದ್ಧಿ ಏನಾಗಿತ್ತಮ್ಮ? ಇಲ್ಲಿವರೆಗೂ ಇವರ ಮೊದಲ ರಾತ್ರಿನೇ ಆಗಿಲ್ಲ. ಮತ್ತೆ ನಮ್ ಎಲ್ರ ಮುಂದೆ ಪ್ರೀತಿ ಇರೋ ಹಾಗೆ ನಾಟಕ ಮಾಡ್ತಾ
ತಿರ್ಗಾ ರೂಮಲ್ಲಿ ಮಾತ್ರ ಮೇಲ್ ಮಲ್ಗಿ ನೆಲಕ್ ಮಲ್ಗಿಸ್ತಾಳ. ನನ್ನ ಸೋದರಳಿಯ ಒಳ್ಳೆಯವನಾಗಿರೋದಕ್ಕೆ ಇವಳ ಕಷ್ಟನ ಇಷ್ಟೊಂದ್ ದಿವಸ ತಡ್ಕೊಂಡಿದ್ದಾನೆ. ಅದೇ ಬೇರೆಯವ್ರಾದ್ರೆ ಯಾವತ್ತೋ ಕತ್ ಹಿಡ್ದು ಹೊರಗಡೆ ತಳ್ಳಿ ಡಿವೋರ್ಸ್ ಕೊಡ್ತಾ ಇದ್ರು. ಹೌದಾ? ಹಾಗಾದ್ರೆ ಆ ಹಾಲಿಲ್ ಕೊಡು. ಅಮ್ಮಯ್ಯ, ನನಗ್ ಗೊತ್ತಿತ್ತು ರೀ, ನೀವು ತುಂಬಾ ಒಳ್ಳೆಯವರು ಅಂತ ಗೊತ್ತಿತ್ತು. ತಗೊಳ್ಳಿ. ಅಯ್ಯೋ, ಒಂದ್ ನಿಮಿಷ, ಈಗ್ಲೇ ಹಾಲ್ ಕುಡಿಬೇಡ್ರಿ. ಮೊದ್ಲು ನಿಮ್ ಕಾಲ್ಗೆ ನಾನ್ ನಮಸ್ಕಾರ ಮಾಡ್ಬೇಕು. ನನ್ಗೆ ಆಶೀರ್ವಾದ ಮಾಡಿ. ಮೇಲೇಳು ಬಂಗಾರ. ಬಂಗಾರ ಅಂದ್ರ ನನ್ ಗಂಡ ಬಂಗಾರ. ಈಗ ಅರ್ಧ ಹಾಲ್ ನೀವ್ ಕುಡ್ದು ಅರ್ಧ ನನಗ್ ಕೊಡಿ. ಶೋರ್. ಈ ಹಾಲು ಕುಡಿಯೋ ಹಾಲಲ್ಲ, ಸುರಿಯೋ ಹಾಲು. ಇದು ನನಗೂ ನಿನಗೂ ಮಧ್ಯ ಇರೋ ಅಡ್ಗೋಡೆ. ಈ ಗೆರೆ ದಾಟಿ ಯಾವತ್ತೂ ನಿನ್ನ ಒಳಗಡೆ ಬರೋದಕ್ ಬಿಡಲ್ಲ. ಜೀವನ ಪೂರ್ತಿ ನಮ್ಮ ಮಧ್ಯ ಈ ಅಡ್ಗೋಡೆ ಇರುತ್ತೆ. ಲಕ್ಷ್ಮಣ ಹಾಕಿರೋ ಗೆರೆ ದಾಟಿದ್ಕೆ ಸೀತೆ ಪರಿಸ್ಥಿತಿ ಏನಾಯ್ತೋ ಹಾಗೆ ನಾನು ಹಾಕಿರೋ ಗೆರೆ ದಾಟ್ ಬಂದ್ರೆ ನಿನ್ ಪರಿಸ್ಥಿತಿನೂ ಅದೇ ಆಗತ್ತೆ. ಏನ್ರಿ ನೀವ್ ಹೇಳೋದು? ಆ ರಾಮ ಸಮುದ್ರನೇ ದಾಟಿ ಸೀತಮ್ಮಂಗೋಸ್ಕರ ಹೋದ್ರೆ ನೀವು ಹಾಲಿಂದ ಚಿಕ್ಕ ಗೆರೆ ಎಳ್ದು ಅದನ್ನ ನಾನ್ ದಾಟ್ಬಾರ್ದು ಅಂತೀರಾ? ಇದು ಚಿಕ್ಕ ಗೆರೆ ಅಲ್ಲ, ನಮ್ ಮಧ್ಯ ಯಾವತ್ತೂ ಅಳ್ಸಕ್ ಆಗದೆ ಇರೋ ಗೆರೆ. ಯಾಕೆ? ಏನು ನಿಮ್ ಸರ್ಗೆ ನನ್ ಮೇಲೆ ಸ್ವಲ್ಪ ಕೂಡ ಪ್ರೀತಿ ಇಲ್ಲ. ಬೈತಿದ್ದಾರೆ, ನನ್ ಮೇಲೆ ಕೋಪ ಮಾಡ್ಕೋತಿದ್ದಾರೆ. ಅವ್ರು ನನ್ನ ಹೋಗು ಅಂದ್ರು ಗೊತ್ತಾ? ಅದೆಲ್ಲ ಸುಮ್ನೆ ಮೇಡಮ್. ಇಲ್ಲ ನಾಣಿ ಅವ್ರೆ, ಒಳಗಡೆ ಕೂಡ ಹಾಗೆ ಮಾಡ್ತಿದ್ದಾರೆ. ಆದ್ರೂ ಅದು ಸ್ವಲ್ಪ ದಿನಾನೇ ಮೇಡಮ್. ಎಷ್ಟು ದಿನ ಆದ್ರೂ ಹೀಗೆ ಇರ್ತೀನಿ ಅಂತಿದ್ದಾರೆ. ಹೌದಾ? ಆಗ್ಬಾರ್ದೆ. ನೀವು ಸೀತಾರಾಮನ್ ತರ ಇರ್ಬೇಕು. ಹೌದು ಹೌದು, ನಾನು ಸೀತಾ, ಅವರು ರಾಮ, ನೀವು ಹನುಮಂತ. ಆ ಹನುಮಂತ ಏನೋ ಸೀತಾರಾಮನ ಸೇರಿಸ್ದ. ಈ ಹನುಮಂತ ಮಾತ್ರ ಏನು ಮಾಡ್ತಿಲ್ಲ. ನಮ್ಮನ್ನ ಸೇರ್ಸ್ಬೇಕಲ್ವಾ? ಎಂತ ಮಾತಾಡಿದ್ರಿ ಮೇಡಮ್? ಇನ್ನೇನ್ ಮಾಡು ಅಂತೀರ ನಾಣಿ ಅವ್ರೆ? ತಪ್ಪನ್ನ ತಿದ್ಕೊಂಡು ಮನೆಗೆ ವಾಪಸ್ ಬಂದ್ರು ಕೂಡ ಅವ್ರು ನನ್ನ ಕ್ಷಮಿಸ್ಲೇ ಇಲ್ಲ. ಏನಮ್ಮ ನೀನ್ ಮಾಡ್ತಿರೋ ಕೆಲ್ಸ ಹೇಳು. ರಂಗೋಲಿ ಹಾಕ್ತಿದ್ದೀನಿ ಅತ್ತೆ. ಈ ಕೆಲಸ ಮಾಡೋಕ್ ನಿಮ್ಮ ಅತ್ತೆ ಇದ್ದಾಳಲ್ಲಮ್ಮ, ನೀನ್ ಹಾಕ್ಬೇಕಾ? ನಾನ್ ಬಂದ್ಮೇಲೆ ಕೂಡ ಅತ್ತೆನೇ ಈ ಕೆಲ್ಸ ಮಾಡ್ಬೇಕಾ ಮಾವ? ಹಾಗಲ್ಲಮ್ಮ, ಈಗ ನಿನ್ ಗಮನ ಎಲ್ಲ ಜೈ ಮೇಲೆ ಇರ್ಬೇಕು. ಹೌದಮ್ಮ, ಒಳಗಡೆ ಹೋಗಿ ಅವನ್ ಕೆಲಸ ನೋಡೋಣ. ಅಮ್ಮ, ಬೆಳಗ್ಗೆ ಎದುರಿಗೆ ಹೋದ್ರೆ ಬೈತಾರೇನೋ. ಏನ್ ಆಗಲ್ಲಮ್ಮ, ನಾನು ನಿಮ್ ಮಾವ ಒಂದ್ ಪ್ಲಾನ್ ಯೋಚನೆ ಮಾಡಿದೀವಿ. ಅದೇನಂದ್ರೆ ಸೂಪರ್ ಪ್ಲಾನ್ ಮೇಡಮ್. ಅಯ್ಯೋ, ನನಗಾಗಲ್ಲ, ನಾನ್ ಹಾಗ್ ಮಾಡಲ್ಲ. ಏನು ಆಗಲ್ಲಮ್ಮ, ಒಂದೊಂದ್ಸಲ ಕರೆಕ್ಟ್ ಆಗಿ ಹೋದ್ರೆ ವರ್ಕೌಟ್ ಆಗಲ್ಲ. ಈ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕು ಅಂದ್ರೆ ಹೀಗೆ ರಿವರ್ಸಲ್ ಹೋಗ್ಬೇಕು. ಮಾವ, ಹಾಗ್ ನಾನ್ ಮಾಡ್ಬಾರ್ದು. ಅಬ್ಬಾ, ನಿನಗ್ ಯಾಕೆ ನಿತ್ಯ, ನಿನ್ ಹಿಂದೆ ನಾವಿದೀವಲ್ಲ. ಅಷ್ಟಕ್ಕೂ ನಿಮ್ ಜೊತೆ ಈ ಹನುಮಂತ ಕೂಡ ಇದ್ದಾನೆ ಮೇಡಮ್. ಕಾಫಿ. ಎಕ್ಸ್ಕ್ಯೂಸ್ ಮೀ.
ಇವಳಿಗೆ ಹೋಗೋ ಕಾಲ ಹತ್ರ ಬಂತು. ನಮ್ಮ ಅಣ್ಣನ್ ಮುಂದೆನೆ ಕಾಲ್ ಮೇಲೆ ಕಾಲ್ ಹಾಕೊಂಡ್ ಕೂತ್ಕೊಂಡಿದ್ದಾಳೆ. ಅಮ್ಮ ಕಾಫಿ ಅಂತ ಆರ್ಡರ್ ಮಾಡಿ ಅಣ್ಣನ್ ಕೈಲಿರೋ ಪೇಪರ್ ಕಸಿತಾಳೆ. ವಿನಾಶಕಾಲೇ ವಿಪರೀತ ಬುದ್ಧಿ ಅಂತ. ಇದೆಲ್ಲ ಜೈ ನೋಡ್ತಿದ್ದಾನೆ. ನಿಜವಾದ ವಿಶೇಷ ಅಂದ್ರೆ ಇದೇ. ಕಾಫಿ ತಗೊಳಮ್ಮ. ಅಯ್ಯೋ ಇದನ್ನ ಕಾಫಿ ಅಂತಾರಾ? ಇದು ಕಾಫಿ ಆಗಿಲ್ಲ, ಕೊಚ್ಚೆ ನೀರಿನ ಆಗಿದೆ. ಅಷ್ಟು ದರಿದ್ರವಾಗಿದ್ರೆ ಹೇಗೆ ಕುಡಿಯಕ್ಕಾಗತ್ತೆ? ಅದಕ್ಕೆ ಎಸ್ತಿದ್ದು. ಅಯ್ಯೋ, ನಿಮ್ ಮಾವಂಗೆ ಜೈಗೆ ಈಗ ಇದೇ ಕಾಫಿ ಕೊಟ್ಟಿದ್ನಮ್ಮ. ನಾನು ಈ ತರ ಕಾಫಿ ಕುಡಿಯಕ್ಕಾಗಲ್ಲ ರೀ. ಈ ಮನೆ ಸೊಸೆ ಅಂದ್ರೆ ರೆಸ್ಪೆಕ್ಟ್ ಇಲ್ವಾ ನಿಮ್ಗೆ? ನನಗೆ ಅಂತ ಒಂದು ಟೇಸ್ಟ್ ಇದೆ, ಅದನ್ನ ಮೇಂಟೈನ್ ಮಾಡಿ. ಸರಿನಮ್ಮ, ನಿಮ್ಮ ಅತ್ತೆ ಏನೋ ಗೊತ್ತಿಲ್ಲದೆ ಕೊಟ್ಟಿರ್ತಾಳೆ. ಕಲ್ಪನಾ, ಸೊಸೆಗೆ ಸ್ವಲ್ಪ ನೋಡಿ ಕಾಫಿ ಮಾಡ್ಬೋದಿತ್ತಲ್ಲ. ಅದು ಹಾಗೆ ಹೇಳಿ. ಇಷ್ಟ ಆದ್ರೂ ಭಯ ಇರ್ಬೇಕು ನಾನಂದ್ರೆ. ಎಷ್ಟಾದ್ರೂ ಮೇಡಮ್ ಮೇಡಮ್ಮೇ ನೋಡಿ. ಆ ಸ್ಟೈಲ್, ಆ ದರ್ಪ ಬೇರೆ ಲೆವೆಲ್. ಶಟಪ್ ನಾಣಿ. ಏಯ್, ಏನ್ ಓವರ್ ಆಗಿ ಆಗ್ತಿದ್ಯಾ? ನನ್ ಚಿಕ್ಕಮ್ಮ ನಿನ್ ಕೆಲ್ಸದವ್ರಾ? ನಿನ್ ದರ್ಪ ಇಲ್ಲಲ್ಲ, ನಿನ್ ಮನೇಲಿ ಹೋಗಿಟ್ಕೋ. ಇದೇ ನನ್ ಮನೆ. ಈ ಮನೆಗೆ ನಾನೇ ರಾಣಿ. ಯಾರು ಬರ್ಕೊಟ್ಟಿದ್ದು? ಅಂದ್ರೆ ಈ ಮನೆಗೆ ನೀವು ರಾಜ ಆದ್ಮೇಲೆ ಮೇಡಮ್ ರಾಣಿ ಆಗ್ತಾರೆ. ನೀನ್ ಸುಮ್ನಿರೋ. ಓವರ್ ಆಕ್ಟಿಂಗ್ ನ ನಿಲ್ಸಿ ಮರ್ಯಾದೆಯಿಂದ ನನ್ ಚಿಕ್ಕಮ್ಮಂಗೆ ಡ್ಯಾಡಿಗೆ ಸಾರಿ ಕೇಳಿ ಈ ಮನೆಯಿಂದ ಹೋಗು. ಇಲ್ದಿದ್ರೆ ನಿನ್ನ ಏನಾಯ್ತಮ್ಮ? ಅಜ್ಜಿ ನೋಡಿ ಅಜ್ಜಿ, ನಿಮ್ಮ ಮೊಮ್ಮಗ ನನ್ಗೆ ಮನೆಯಿಂದ ಹೊರಗೆ ಹೋಗು ಅಂತಿದ್ದಾರೆ. ಹೋಗ್ತಿದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಅಂತ. ಏನಾಯ್ತು ಸರ್, ಇಷ್ಟು ಟೆನ್ಷನ್ ಆಗಿದ್ದೀರಾ? ಇದೇನ್ ನಾಣಿ, ನಿಮ್ ದೇವ್ರನ್ನ ಯಾರ್ ಕಣ್ಣಿಗೆ ಬೀಳ್ಬಾರ್ದು ಅಂತ ಬೇಡ್ಕೊಂಡು ಅವರೇ ಕಾಣಿಸ್ತಿದಾರಲ್ಲ. ಅಯ್ಯೋ, ಹಾಗೇನಿಲ್ಲ ಸರ್, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಮತ್ತೆ ಒಂದ್ಸರಿ ನೋಡಿ ಬೇಡ್ಕೊಳ್ಳಿ.